ಒಂದು ಹೆಣ್ಣು ತನ್ನ ಗೌರವವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅಗ್ನಿಗೆ ಆಹುತಿಯಾಗೋಕೆ ಮುಂದಾದಾಗ ಆ ತಾಯಿಯ ತ್ಯಾಗವನ್ನ ನೋಡಿ 102 ಗೋತ್ರದ ಮುಖ್ಯಸ್ಥರು ಕೂಡ ಆ ತಾಯಿಯ ಜೊತೆಗೆ ಅಗ್ನಿಗೆ ಆಹುತಿ ಆಗ್ತಾರೆ. ಅಸಲಿಗೆ ಆ ತಾಯಿ ಯಾರು ತಿಳ್ಕೊಬೇಕಾ? ಅದಕ್ಕೂ ಮುಂಚೆ ನೀವು ಒಂದು ಕೆಲಸ ಮಾಡಬೇಕು. ಯಾರೆಲ್ಲ ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ ತಾಯಿ ಬೇರೆ ಯಾರೂ ಅಲ್ಲ, ಪಾರ್ವತಿ ದೇವಿಯ ಅವತಾರವಾದ ವಾಸವಿ ಮಾತೆ. ಈ ವಿಡಿಯೋದಲ್ಲಿ ಆ ತಾಯಿಯ ಜನನ ಹೇಗಾಯ್ತು, ಹಾಗೆ ಆ ತಾಯಿ ಯಾಕೆ ಅಗ್ನಿಗೆ ಆಹುತಿ ಆಗ್ಬೇಕಾಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಅದು 12ನೇ ಶತಮಾನದಲ್ಲಿ ನಡೆದ ಕತೆ. ರಾಜ ಕುಸುಮಶ್ರೇಷ್ಠಿ ಮತ್ತು ಅವರ ಪತ್ನಿ ಕುಸುಮಾಂಬರಿಗೆ ಜನಿಸಿದ ಮಗಳೇ ವಾಸವಿ ಮಾತೆ. ವಾಸವಿ ಮಾತೆ ಚಿಕ್ಕ ವಯಸ್ಸಿನಿಂದಲೇ ಶಿವನ ಆರಾಧನೆ ಮಾಡುತ್ತಾ ತತ್ವಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದಳು. ಅವಳಿಗೆ ಭೌತಿಕ ಜೀವನದಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಆದರೆ ಒಂದು ದಿನ ಸಾಮ್ರಾಟ್ ವಿಷ್ಣುವರ್ಧನ ಅವಳನ್ನು ನೋಡಿ ಮಾರು ಹೋದನು ಮತ್ತು ಅವಳನ್ನು ಮದುವೆಯಾಗಲು ಬಯಸಿದನು. ಆದರೆ ವಾಸವಿ ಮಾತೆ ಅದನ್ನು ತಿರಸ್ಕರಿಸಿದಳು. ಇದರಿಂದ ಕೋಪಗೊಂಡ ವಿಷ್ಣುವರ್ಧನ ಆ ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತೇನೆ ಎಂದು ಬೆದರಿಕೆ ಹಾಕಿದನು. ಅದಕ್ಕೆ ರಾಜ ಕುಸುಮಶ್ರೇಷ್ಠಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು 714 ಗೋತ್ರಗಳೊಂದಿಗೆ ಸಭೆ ನಡೆಸಿದರು. ಅದರಲ್ಲಿನ 612 ಗೋತ್ರಗಳ ಮುಖ್ಯಸ್ಥರು ವಿಷ್ಣುವರ್ಧನನು ಕೆಣಕಬಾರದು ಎಂದು ಹೇಳಿ ವಾಸವಿ ಮಾತೆಯನ್ನು ರಾಜನಿಗೆ ನೀಡಿ ಮದುವೆ ಮಾಡಬೇಕು ಎಂದು ಒತ್ತಾಯಿಸಿದರು. ಆದರೆ 102 ಗೋತ್ರಗಳ ಮುಖ್ಯಸ್ಥರು ಮಾತ್ರ ವಾಸವಿ ಮಾತೆಯ ಪರವಾಗಿ ನಿಂತರು. ಆಗ ವಾಸವಿ ಮಾತೆ ತನ್ನನ್ನು ತನ್ನ ರಾಜ್ಯವನ್ನು ಕಾಪಾಡಲು ಅಗ್ನಿಯಲ್ಲಿ ಆಹುತಿಯಾಗಲು ನಿರ್ಧರಿಸಿದಳು. ಅವಳ ಜೊತೆ 102 ಗೋತ್ರಗಳ ಜನರು ಅಗ್ನಿ ಪ್ರವೇಶ ಮಾಡಲು ಮುಂದಾದರು. ಆ ಸಂದರ್ಭದಲ್ಲಿ ವಾಸವಿ ಮಾತೆ ಪರಮೇಶ್ವರಿ ಅವತಾರವನ್ನು ತಾಳಿ, ನನಗಾಗಿ ಪ್ರಾಣ ತ್ಯಾಗ ಮಾಡುತ್ತಿರುವ ಈ ಗೋತ್ರಗಳ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಎಂದು ಹೇಳಿ ಅಗ್ನಿಯಲ್ಲಿ ಲೀನವಾದಳು. ಯುದ್ಧಕ್ಕೆ ಬರುತ್ತಿದ್ದ ವಿಷ್ಣುವರ್ಧನ ರಾಜನು ಆಕಸ್ಮಿಕವಾಗಿ ಸಾವನ್ನಪ್ಪಿದನು. ವಾಸವಿ ಮಾತೆಯ ಜನ್ಮದಿನವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷ ದಶಮಿ ಎಂದು ವಾಸವಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಕಾಮೆಂಟ್ ಮಾಡಿ. ಜೈ ವಾಸವಿ ಮಾತೆ, ಜೈ ಶ್ರೀರಾಮ್.